ಸರ್ ಈ ಒಂದು ರಾಜೀವ್ ಗಾಂಧಿ ಒಂದು ನಿಗಮದಲ್ಲಿ ಕೆಲವೊಂದು ಆಡಿಯೋ ಕೂಡ ಈಗಾಗಲೇ ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಸ್ಟಿಮೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಅದಕ್ಕೆ ಕ್ಲಿಯರ್ ಆಗಿ ಕೊಡೋದು ಏನು ಕೊಡ್ತೀರಾ ಸರ್ ಏನು ಹೇಳ್ತೀರಾ? ಅದು ಎಸ್ಟಿಮೇಟು ಲೈನ್ ಎಸ್ಟಿಮೇಟ್ ಅಂಥೇಳಿ ಒಂದು ಮಾಡಿಕೊಡ್ತಾರೆ ನಮಗೆ. ಯಾವುದೇ ಒಂದು ಪ್ರಾಜೆಕ್ಟ್ ಮಾಡೋದಾದರೆ ಲೈನ್ ಎಸ್ಟಿಮೇಟ್ ಅಂತ ಮಾಡ್ತೀವಿ. ಲೈನ್ ಎಸ್ಟಿಮೇಟ್ ಅಂದರೆ ಒಂದು ಒಂದು ರಫ್ ಆಗಿ ಒಂದು ಎಸ್ಟಿಮೇಟ್ ಮಾಡ್ತಾರೆ. ಆ ಥರ ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದರು ಬೆಸ್ಕಾಮ್‌ಗೆ ಸಂಬಂಧಪಟ್ಟಂಗೆ. ಸೊ ಎಸ್ಟಿಮೇಟ್ ನೋಡಿದಾಗ ನಮಗೆ ಡೌಟ್ ಬಂತು. ಡೌಟ್ ಬಂದಾಗ AW ಅವ್ರಿಗೆ ಕೇಳಿದ್ವಿ, ಇದು ಎಸ್ಟಿಮೇಟ್ ಮಾಡಿದ್ದು ಸರಿ ಇಲ್ಲ ಅಂತೇಳಿ. ಸೊ ಅದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ ಅವರಿಗೆ. ನೋಟಿಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಬರದೇ ಇದ್ದಾಗ ಅವರನ್ನು ಮೂಲ ಇಲಾಖೆಗೆ ರಿಲೀವ್ ಮಾಡಿದ್ದೀವಿ. ಆಗಲೇ ರಿಲೀವ್ ಆಗಿ ಹೋಗಿದ್ದಾರೆ ಅವರು. 1 ತಿಂಗಳ ಮೇಲಾಯಿತು. PWDಗೆ ರಿಲೀವ್ ಆಗಿ ಹೋದರು. ಸೊ ನಾವು ರಿಲೀವ್ ಮಾಡುವಾಗ ಒಂದು ಕಂಡೀಷನ್ ಹಾಕಿದ್ವಿ. ಸೊ ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಬಂದಿಲ್ಲ. ಫರ್ದರ್ ನಾವು ಎನ್ಕ್ವೈರಿ ಮಾಡಿ 1 to 4 ಮಾಡೋದಾದರೆ ನಿಮ್ಮ ಇಲಾಖೆಗೆ ತಿಳಿಸ್ತೀವಿ ಅಂತೇಳಿ ಹೇಳಿದ್ದೀವಿ. 1 to 4 ಮಾಡ್ತಾಯಿದ್ದೀವಿ. ಇದ್ರ ಮಧ್ಯೆ ತಾವು ಹೇಳಿದಂಗೆ ಯಾವುದು ಆಡಿಯೋ ಬಂದಿದೆಯಲ್ಲ, ಅದು ಲೈನ್ ಎಸ್ಟಿಮೇಟಿಗೆ ಸಂಬಂಧಪಟ್ಟಂಗೆ. ಮತ್ತು ಆ ಎಸ್ಟಿಮೇಟನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ. ಸೊ ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಅದರದ್ದು ನಮಗೆ ಪ್ರಸ್ತುತತೆ ಬರೋದೇ ಇಲ್ಲ. ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಸೊ ಅದಾದಮೇಲೆ ಈಗ ಅವ್ರು ರಿಲೀವ್ ಆಗಿ ಹೋಗಿದ್ದಾರೆ. ಅವ್ರಿಗೆ ಒಂದು ಭಯ, ಏನೋ ನನ್ನ ಮೇಲೆ ಆ್ಯಕ್ಷನ್ ಆಗುತ್ತೆ ಅಂತ. ಹಾಗಾಗಿ ಅವರು ಆ ಆಡಿಯೋದಲ್ಲಿ ಯಾರಿಗೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನನಗೆ ಉಳಿಸಿ, ನನ್ನ ಕಡೆಯಿಂದ ತಪ್ಪಾದದ್ದನ್ನು ಸರಿ ಮಾಡ್ಕೊಳ್ತೀನಿ ಅಥವಾ ಮಾಡಿ ಅಂತ ಏನೇನೋ ಹೇಳಿದ್ದಾರೆ. ಸೊ ಅದಕ್ಕೂ ನಮಗೂ ಯಾವುದು ಇದು ಸಂಬಂಧ ಬರೋದಿಲ್ಲ. ಸರ್ ಇದರಲ್ಲಿ ಸಾಕಷ್ಟು ರಾಜಕಾರಣಿಗಳ ಪ್ರಭಾವಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ, ತಮ್ಮನ್ನು ತಾವು ಸೇಫ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ. ಇದು ಆ ಎಸ್ಟಿಮೇಟ್ ಏನು ಕೊಟ್ಟಿದ್ರಲ್ಲ, ಲೈನ್ ಎಸ್ಟಿಮೇಟ್, ಅದನ್ನು ನಾವು ರಿಜೆಕ್ಟೇ ಮಾಡಿದ ಮೇಲೆ ಮುಂದೆನೇ ಬರೋದಿಲ್ಲ. ಪ್ರಾಜೆಕ್ಟ್ ಅದನ್ನು ಕನ್ಸಿಡರೇ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದರಲ್ಲಿ ಪ್ರಭಾವ ಬೀರುವಂಥದ್ದು ಅಥವಾ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು, ಹಣ ದುರ್ಬಳಕೆ, ಅದು ಯಾವುದು ವಿಷಯನೇ ಬರೋದಿಲ್ಲ. ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲೇ ಅದು ಕ್ಲೋಸ್ ಆಗಿ ಹೋಗುತ್ತೆ. ಸರ್ ಇಲಾಖೆಯಿಂದ ಶಿಸ್ತು ಕ್ರಮ ನೋಟಿಸ್ ಏನು ಕೊಟ್ಟಿದ್ದಾರೆ? ನೋಟಿಸ್ ಕೊಟ್ಟಿದ್ದೀವಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೇಳಿ 1 to 4 ಮಾಡ್ತಾ ಇದ್ದೀವಿ. ಸೊ ಮುಂದೆ ಏನು ಕೂಡ ಅದು ಎನ್ಕ್ವೈರಿ ನಡೆಯುತ್ತೆ. ಸಂಬಂಧಪಟ್ಟ ಸೆಕ್ಷನದ ಎಲ್ಲ ಇಂಜಿನಿಯರ್ಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ. ಪ್ರತಿ ಇಂಜಿನಿಯರು ಎಕ್ಸ್ಪ್ಲನೇಷನ್ ಕೊಡಬೇಕು ಅದಕ್ಕೆ. ಆ ಥರ ಆ್ಯಕ್ಚುಲಿ ಲೈನ್ ಎಸ್ಟಿಮೇಟ್ ಕೊಡೋದು ತಪ್ಪು. ಲೈನ್ ಎಸ್ಟಿಮೇಟ್ ಅಂತಂದರೆ ಅದನ್ನು ನಾವು ಇನ್ನೂ ರೆಕ್ಟಿಫೈ ಮಾಡಿ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಆದರೂ ಕೂಡ ಅದು ನಮ್ಮ ಮೈನರ್ ನೆಗ್ಲಿಜೆನ್ಷನ್ ಇದ್ದರೂ ಕೂಡ ಅದನ್ನು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆನ್ಸರ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ನಡೆಯುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.